ಕೈಯಲ್ಲಿ ಕಾಸು ಓಡಾಡ್ತಾ ಇತ್ತು ಅಂತ ಆತನ ಹಿಂದೆ ಮುಂದೆ ಓಡಾಡಿ ಆತನನ್ನ ಪರಿಚಯ ಕೂಡ ಮಾಡಿಕೊಂಡಿದ್ದ. ಮೈಸೂರಿನಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಯನ್ನ ಕಿಡ್ನಾಪ್ ಮಾಡಿ ಸಲೀಸಾಗಿ ನಾವು ದುಡ್ಡು ಕೀಳಬಹುದು ಅಂತ ರಿಯಲ್ ಕಥೆಯನ್ನ ಹೆಣೆದಿದ್ದ. ಬಟ್ ಇಲ್ಲಿ ಆಗಿದ್ದು ಸ್ವಲ್ಪ ಚೇಂಜ್. ಪೊಲೀಸರು ಆತನನ್ನ ಹೆಡೆಮುರಿ ಕಟ್ಟಬೇಕು ಅಂತ ಅತಿ ದೊಡ್ಡ ಕೆಡ್ಡ ತೋಡಿದ್ರು. ಅದಕ್ಕೆ ಆತ ಬಿದ್ದಿದ್ದಾನೆ. ಹೆಂಗಿತ್ತು ಪೊಲೀಸರ ಕಾರ್ಯಾಚರಣೆ? ರಿಯಲ್ ಎಸ್ಟೇಟ್ ಉದ್ಯಮಿಯ ರಿಯಲ್ ಕಹಾನಿ ಏನು? ಆ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ. ಹಣಕ್ಕಾಗಿ ಉದ್ಯಮಿಯನ್ನ ಅಪಹರಣ ಮಾಡಿ ಕಣ್ಣಿಗೆ ಕಾರದ ಪುಡಿ ಎರಚಿ 1 ಕೋಟಿ ಹಣಕ್ಕೆ ಡಿಮ್ಯಾಂಡ್ ಮಾಡಿ 30 ಲಕ್ಷ ವಸೂಲಿ ಮಾಡಿರುವ ಘಟನೆ ಮೈಸೂರಿನಲ್ಲಿ ನಡೆದಿದೆ. ಉದ್ಯಮಿಯನ್ನು ಕಿಡ್ನಾಪ್ ಮಾಡಿದವರನ್ನ ಈಗಾಗಲೇ ಮೈಸೂರು ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಮೈಸೂರು ವಿಜಯನಗರ ಠಾಣೆ ಪೊಲೀಸರ ಮಿಂಚಿನ ಕಾರ್ಯಾಚರಣೆಯಲ್ಲಿ ಕಿಡ್ನಾಪ್ ಆಗಿದ್ದ ಫೈನಾನ್ಷಿಯರ್ ಲೋಕೇಶ್ ಇದೀಗ ಸೇಫ್ ಆಗಿದ್ದಾನೆ. ಡಿಸೆಂಬರ್ 6ರಂದು ರಾತ್ರಿ 8:15 ಸಮಯದಲ್ಲೇ ಮೈಸೂರಿನ ವಿಜಯನಗರ 3ನೇ ಹಂತದ ಹೆರಿಟೇಜ್ ಕ್ಲಬ್ನಿಂದ ಮನೆಗೆ ಹೋಗಲು ಹೊರಗೆ ಬಂದ ಲೋಕೇಶ್ ಮೇಲೆ ಏಕಾಏಕಿ 4ರ ಗುಂಪು ಅಟ್ಯಾಕ್ ಮಾಡಿ ಕಣ್ಣಿಗೆ ಕಾರದ ಪುಡಿ ಎರಚಿ ಟಾಟಾ ಸೂಮೋ ವಾಹನದಲ್ಲಿ ಕಿಡ್ನಾಪ್ ಮಾಡಿದ್ರು. ಉದ್ಯಮಿ ಲೋಕೇಶ್ನನ್ನು ಕಿಡ್ನಾಪ್ ಮಾಡಿ 1 ಕೋಟಿಗೆ ಡಿಮ್ಯಾಂಡ್ ಮಾಡಿದ್ರು. ಕೊನೆಗೆ 30 ಲಕ್ಷಕ್ಕೆ ಸೆಟಲ್ಮೆಂಟ್ಗೆ ಬಂದಿದ್ರು. ಈ ಬಗ್ಗೆ ಕಿಡ್ನಾಪ್ ಆದ ಲೋಕೇಶನ ಪತ್ನಿ ನಯನ ವಿಜಯನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಕೂಡಲೇ ಕಾರ್ಯಪ್ರವೃತ್ತರಾದ ವಿಜಯನಗರ ಠಾಣೆ ಪೊಲೀಸರು ಕೆಲವೇ ಗಂಟೆಗಳಲ್ಲಿ ಆರೋಪಿಗಳನ್ನ ಕೆಆರ್ ನಗರದ ಹಂಪಾಪುರ ಬಳಿ ವಶಕ್ಕೆ ಪಡೆದು ಲೋಕೇಶ್ರನ್ನು ರಕ್ಷಣೆ ಮಾಡಿದ್ದಾರೆ. ಪ್ರಕರಣದ ಕಿಂಗ್ ಪಿನ್ ಆರೋಪಿ ಸಂತೋಷ್ ಮೂಲತಃ ಮಂಡ್ಯ ಜಿಲ್ಲೆ ಕೆಆರ್ಎಸ್ ರಸ್ತೆಯ ಪಂಪ ಹೊಸಹಳ್ಳಿ ಗ್ರಾಮದವನು. ಈತನಿಗೆ 4 ತಿಂಗಳಿನಿಂದ ಲೋಕೇಶನ ಪರಿಚಯವಿತ್ತು ಮತ್ತು ಲೋಕೇಶ್ ಫೈನಾನ್ಸ್ ರಿಯಲ್ ಎಸ್ಟೇಟ್ನಲ್ಲಿ ಹಣ ಮಾಡಿಕೊಂಡಿರುವ ಬಗ್ಗೆ ಈತನಿಗೆ ವಿಚಾರ ಗೊತ್ತಿದ್ದು ಈತ ತನ್ನದೇ ಗ್ರಾಮದ ಪ್ರಜ್ವಲ್, ಪ್ರೀತಮ್, ದರ್ಶನ್ ಹಾಗೂ ಮೆಟಗಳ್ಳಿ ನಿವಾಸಿ ಅಭಿಷೇಕ್ ಎಲ್ಲರೂ ಸಂಚು ರೂಪಿಸಿ ಲೋಕೇಶ್ನನ್ನ ಕಿಡ್ನಾಪ್ ಮಾಡಿದ್ರು. ಒತ್ತೆಯಾಳಾಗಿ ಇರಿಸಿಕೊಂಡು ಹಣ ಮಾಡಿಕೊಳ್ಳಬಹುದು ಎಂಬ ದುರುದ್ದೇಶದಿಂದ ಸುಮಾರು 15 ದಿನ ಹಿಂಬಾಲಿಸಿ ಹೊಂಚು ಹಾಕಿದ್ರು. ಕಿಡ್ನಾಪ್ ಬಳಿಕ ಲೋಕೇಶ್ ಪತ್ನಿಗೆ 1 ಕೋಟಿ ರೂಪಾಯಿ ಹಣ ಕಳಿಸುವಂತೆ ಡಿಮ್ಯಾಂಡ್ ಕೂಡ ಇಟ್ಟಿದ್ರು. ಇಲ್ಲದಿದ್ದರೆ ಗಂಡನನ್ನು ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ರು. ಸಿನಿಮೆಯ ಶೈಲಿಯಲ್ಲಿ ಆರೋಪಿಗಳಿಗೆ ಅನುಮಾನ ಬಾರದ ರೀತಿಯಲ್ಲಿ ಲೋಕೇಶ್ನನ್ನ ರಕ್ಷಿಸಲಾಗಿದೆ. ಸಿಸಿಟಿವಿ ಬೇಸ್ಡ್ ಆನ್ ಸಿಸಿಟಿವಿ ಆಗಿರ್ಬೋದು, ಬೇರೆ ಟೆಕ್ನಿಕಲ್ ಎವಿಡೆನ್ಸ್ ಇಂದ ನಮಗೆ ಗೊತ್ತಾಗುತ್ತೆ ಅದು ಟಾಟಾ ಸುಮೋದಲ್ಲಿ ಅವರು ಹೋಗಿದ್ದಾರೆ, ಒಂದು ಹೈರ್ ಮಾಡ್ಕೊಂಡು ಟಾಟಾ ಸುಮೋದಲ್ಲಿ ಅಂತ. ಕೆಆರ್ ನಗರದಿಂದ ನಾವು ಅವ್ರಿಗೆ ಅರೆಸ್ಟ್ ಮಾಡಿಕೊಂಡು ಬರ್ತೀವಿ. 5 ಜನ ಅರೆಸ್ಟ್ ಆಗಿದ್ದಾರೆ ಈ ಕೇಸಲ್ಲಿ. ಒಟ್ಟಾರೆ ಗಾರೆ ಕೆಲಸ, ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿದ್ದ ಆರೋಪಿಗಳು ಸುಲಭವಾಗಿ ಹಣ ಮಾಡೋ ದಾರಿ ಅಂತ ಕಿಡ್ನಾಪ್ ಮಾಡಿ ಜೈಲು ಸೇರಿದ್ದಾರೆ. ಹೊಸದಾಗಿ ಪರಿಚಯ ಆಗೋ ಜನರ ಬಗ್ಗೆ ಎಚ್ಚರದಿಂದ ಇರಬೇಕು ಅನ್ನೋದು